ನೀರು ರಾಗಿ ಹಿಟ್ಟು ಮಿಕ್ಸಿ ಜಾರಿಗೆ ಹಾಕೊಂಡ್ಬಿಟ್ಟು ಸೂಪರ್ ಆಗಿ ಒಂದು ರೆಸಿಪಿ ಮಾಡ್ತೀನಿ. ರಾಗಿ ಅಂದ್ರೆ ಹೆಲ್ದಿ ಅಲ್ವಾ? ಆದ್ರೆ ಮಕ್ಕಳಿಗೆ ಸ್ವಲ್ಪ ತಿನ್ನೋದಿಕ್ಕೆ ಕಷ್ಟ. ಆದ್ರೆ ಟೇಸ್ಟ್ ಅಲ್ಲಿ ಯಾವುದೇ ಕಾಂಪ್ರಮೈಸ್ ಇಲ್ಲದೆ ಟೇಸ್ಟ್ ಅಂತೂ ಸಖತ್ತಾಗಿ ಬರುವಂತ ಒಂದು ರಾಗಿ ರೆಸಿಪಿ ನೋಡೋಣ. ಅದಕ್ಕೋಸ್ಕರ ನೋಡಿ ಒಂದು ಕ್ಯಾರೆಟ್ ತಗೊಂಡಿದ್ದೀನಿ. ಅಂದ್ರೆ ನೀವು ಅದನ್ನ ಎಷ್ಟು ಮಾಡ್ತೀವೋ ಆ ಅಳತೆಗೆ ನೋಡ್ಕೊಂಡು ತಗೋಬೇಕು. ನಂಗೆ ಇವಾಗ ಒಂದು ಕ್ಯಾರೆಟ್ ಸಾಕಾಗುತ್ತೆ. ಆದ ಕಾರಣ ಒಂದು ಕ್ಯಾರೆಟ್ ತಗೊಂಡಿದ್ದೀನಿ. ಮೊದಲು ಅದನ್ನ ಈ ರೀತಿ ಕ್ಲೀನ್ ಮಾಡ್ಕೊಳ್ಳಿ. ಹೊರಗಿರೋ ಸಿಪ್ಪೆ ಎಲ್ಲ ಸ್ವಲ್ಪ ತೆಗೆದ್ಬಿಟ್ಟು ಚೆನ್ನಾಗಿ ವಾಶ್ ಮಾಡಿ ರೆಡಿ ಮಾಡಿ ಇಟ್ಕೋಬೇಕು ಮೊದಲು. ನೋಡಿ ಈ ರೀತಿ ಒಂದು ಕ್ಯಾರೆಟ್ ಅನ್ನ ನಾನು ಕ್ಲೀನ್ ಮಾಡ್ತೀನಿ. ನೋಡಿ ಇದನ್ನ ಚೆನ್ನಾಗಿ ವಾಶ್ ಮಾಡಿ ಆಮೇಲೆ ಇದನ್ನ ನೋಡಿ ಈ ರೀತಿ ಪೀಸ್ ಮಾಡ್ಕೊಳ್ಳಿ. ಇಷ್ಟು ದೊಡ್ಡ ದೊಡ್ಡ ಪೀಸ್ ಆದ್ರೂ ಪರವಾಗಿಲ್ಲ, ಯಾವ ರೀತಿ ಬೇಕಿರೋ ಮಾಡ್ಬೋದು. ಇನ್ನು ಇದನ್ನ ಆವಿಯಲ್ಲಿ ಬೇಯಿಸ್ಬೇಕು. ನಾನಿಲ್ಲಿ ನೋಡಿ ನೀರು ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ, ಅದರಲ್ಲಿ ಬೇಯಿಸ್ತಾ ಇದ್ದೀನಿ. ನಿಮ್ಗೆ ಇಲ್ಲಿ ಬೇಕಿದ್ರೆ ಕ್ಯಾರೆಟ್ ಜೊತೆ ಬೀಟ್ರೋಟು ತಗೊಂಡ್ರು ತುಂಬಾ ಉತ್ತಮನೇ. ಎರಡು ಕೂಡ ತಗೊಂಡ್ರು ಚೆನ್ನಾಗಿಯೇ ಬರುತ್ತೆ. ನಾನು ಇವತ್ತು ಕ್ಯಾರೆಟ್ ಮಾತ್ರ ತಗೊಂಡಿರೋದು. ಇನ್ನು ಇದನ್ನ ಬೇಯಿಸ್ಕೊಳ್ಳೋ ಒಂದು 15 ನಿಮಿಷ. ಆವಾಗ ಅಷ್ಟೊತ್ತಿಗೆ ನೋಡಿ ಒಂದು ಸಾಸ್ ಪ್ಯಾನ್ ತಗೋಬೇಕು. ಅದಕ್ಕೆ 2 ಟೀ ಸ್ಪೂನ್ನಷ್ಟು ರಾಗಿ ಹಿಟ್ಟು ಹಾಕ್ತಾ ಇದ್ದೀನಿ. ಅದಕ್ಕೆ ನೀರೆಷ್ಟು ಬೇಕೋ ಅಷ್ಟೊಂದು ಅರ್ಧ ಕಪ್ಪಿನಷ್ಟು ನೀರು ಸೇರಿಸ್ತಾ ಇದ್ದೀನಿ. ಹಾಕ್ಬಿಟ್ಟು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಫುಲ್ ಆಗಿ ಮಿಕ್ಸ್ ಮಾಡಿದ್ಮೇಲೆ ಸ್ಟವ್ ಆನ್ ಮಾಡ್ಕೊಂಡ್ರೆ ಸಾಕು. ಇಲ್ಲಾಂದ್ರೆ ಅಲ್ಲಲ್ಲಿ ಗಂಟು ಹಿಡಿದು ಬಿಡುತ್ತೆ. ಆದ ಕಾರಣ ಫುಲ್ ಆಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ. ನೋಡಿ ಇವಾಗ ಮಿಕ್ಸ್ ಆಗಿದೆ. ಇನ್ನು ಸ್ಟವ್ ಆನ್ ಮಾಡಿಬಿಟ್ಟು ಇದನ್ನ ಕುದಿಸ್ಬೇಕು. ಚೆನ್ನಾಗಿ ಕುದಿ ಬರಬೇಕು, ಚೆನ್ನಾಗಿ ಬೇಯಬೇಕು. ಅಂದ್ರೆ ಇದು ಮನೆಯಲ್ಲೇ ಹುಡಿ ಮಾಡಿಟ್ಟಿರುವಂತಹ ರಾಗಿ ಹಿಟ್ಟು. ಅದು ಮೊಳಕೆ ಬಂದ ರಾಗಿನ ಒಣಗಿಸಿ ರೆಡಿ ಮಾಡಿಟ್ಟಿರುವಂತದ್ದು ನೋಡಿ. ಅಥವಾ ನಿಮ್ಗೆ ಯಾವ ನಿಮ್ಮ ಬಳಿ ಇರುವ ರಾಗಿ ಹಿಟ್ಟು ಉಪಯೋಗಿಸ್ಬೋದು. ನೋಡಿ ಇವಾಗ ಚೆನ್ನಾಗಿ ಕುದಿ ಬರ್ತಾ ಇದೆ. ರಾಗಿ ಚೆನ್ನಾಗಿ ಬೆಂದು ಸಿಕ್ಕಿದ್ರೆ ಸಾಕು ನಮಗೆ. ನೋಡಿ ಇವಾಗ ಚೆನ್ನಾಗಿ ಕುದಿ ಬರ್ತಾ ಇದೆ. ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಿ ನೀವು ಸ್ವೀಟಿಗೆ ಏನಾದರೂ ಬೇಕು ಅಂತ ಇದ್ರೆ ನಿಮಗೆ, ನಾನಿಲ್ಲಿ ಸ್ವೀಟಿಗೆ ಹಾಕ್ತಾ ಇಲ್ಲ, ಬೆಲ್ಲನ ಆ ಥರ ಏನಾದರೂ ಉಪಯೋಗಿಸ್ಬೋದು. ನಿಮಗೆ ಸಕ್ಕರೆ ಸೇರಿಸಬೇಡಿ. ಬೆಲ್ಲನೂ ಹೆಲ್ದಿ, ಬೆಲ್ಲನೇ ಹಾಕ್ಕೊಳ್ಳಿ ಹಾಕ್ತಿದ್ರೆ. ನೋಡಿ ಈ ರೀತಿ ಇವಾಗ ಕರೆಕ್ಟಾಗಿ ಬೆಂದು ಸಿಕ್ಕಿದೆ ಅಲ್ವಾ? ಸಾಕು, ಇದು ಸ್ವಲ್ಪ ಆರ್ಲಿ. ಅಷ್ಟೊತ್ತಿಗೆ ನೋಡಿ ಕ್ಯಾರೆಟ್ ಕೂಡ ಬೆಂದು ರೆಡಿ ಆಗಿದೆ. ಇವಾಗ ಇದನ್ನ ಕೂಡ ತೆಗಿತಾ ಇದ್ದೀನಿ. ಇದ್ರ ಜೊತೆ ನಾನು ಹೇಳಿದ್ದೀನಿ ಬೀಟ್ರೂಟ್ ಬೇಕಿದ್ರೆ ಬೀಟ್ರೂಟನ್ನು ಹಾಕ್ಬೋದು, ಚೆನ್ನಾಗೇ ಇರುತ್ತೆ. ನೋಡಿ ಈ ರೀತಿ ಚೆನ್ನಾಗಿ ಕರೆಕ್ಟಾಗಿ ಬೆಂದಿದೆ. ಸಾಕು, ಇದನ್ನ ತೆಗಿತಾ ಇದ್ದೀನಿ. ಇಲ್ಲಿ ಮಿಕ್ಸಿ ಜಾರಿಗೆ ರಾಗಿ, ನಾವು ಬೇಯಿಸಿರುವಂತಹ ರಾಗಿ ಹಿಟ್ಟು ನೋಡಿ ನೀರಾಗಿದೆ, ಅದನ್ನ ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ. ಅದರ ಜೊತೆ ನಾವು ಬೇಯಿಸಿಟ್ಟಿರುವಂತಹ ಕ್ಯಾರೆಟ್ ಕೂಡ ಹಾಕ್ತಾ ಇದ್ದೀನಿ. ನೋಡಿ ಇಷ್ಟು ರಾಗಿ ಹಿಟ್ಟಿಗೆ ಒಂದು ಕ್ಯಾರೆಟ್ ಕರೆಕ್ಟ್ ಆಗಿ ಬರುತ್ತೆ. ಓಕೆ, ನೆಕ್ಸ್ಟ್ ನಾನಿಲ್ಲಿ ಒಂದು ಬಾಳೆಹಣ್ಣು ಕೂಡ ಹಾಕ್ತಾ ಇದ್ದೀನಿ ಸ್ವೀಟಿಗೋಸ್ಕರ. ಈ ಬಾಳೆಹಣ್ಣಿನ ಸ್ವೀಟ್ ಕರೆಕ್ಟ್ ಬ್ಯಾಲೆನ್ಸ್ ಆಗುತ್ತೆ. ಅಥವಾ ನಿಮಗೆ ಖರ್ಜೂರ ಡೇಟ್ಸ್ ಬೇಕಿದ್ರು ಹಾಕ್ಬೋದು. ಬೆಲ್ಲ ಏನು ಹಾಕದೆ ಖಾಲಿ ಡೇಟ್ಸ್ ಮಾತ್ರ ಹಾಕ್ಕೊಂಡ್ರು ಕೂಡ ಸಖತ್ತಾಗಿ ಬರುತ್ತೆ, ಹೆಲ್ದಿ ಕೂಡ. ಆ ರೀತಿ ಮಾಡ್ಬೋದು. ಸ್ವೀಟ್ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ನೋಡ್ಕೊಂಡು ಹಾಕಿದ್ರೆ ಸಾಕು. ಆಮೇಲೆ ಫ್ರೂಟ್ಸು ಹಾಗೆ ನಿಮ್ಗೆ ಯಾವ ಫೇವ್ರೇಟ್ ಇದೆಯೋ ಅದು ಹಾಕೋ. ಮಾವಿನ ಹಣ್ಣೆಲ್ಲ ಹಾಕಿದ್ರೆ ಚೆನ್ನಾಗಿ ಬರುತ್ತೆ. ನೀವು ಸೀಸನಲ್ ಫ್ರೂಟ್ ಯಾವುದಿದೆಯೋ ಆ ರೀತಿ ನೋಡಿಕೊಂಡು ಸೇರಿಸ್ಬೋದು. ನೆಕ್ಸ್ಟ್ ಇದಕ್ಕೆ ಹಾಲು, ಕುದಿಸಿ ಆರಿದಂಥ ಹಾಲು ಸೇರಿಸ್ತಾ ಇದ್ದೀನಿ. ಒಮ್ಮೆಲೆ ಹಾಕಬೇಡಿ, ಮೊದಲು ಸ್ವಲ್ಪ ಹಾಕ್ಕೊಂಡು ರುಬ್ಬಿಟ್ಟು ನಿಮ್ಗೆ ಎಷ್ಟು ಥಿಕ್ನೆಸ್, ಅದರ ಕನ್ಸಿಸ್ಟೆನ್ಸಿ ಯಾವ ಲೆವೆಲಲ್ಲಿ ಬೇಕೋ ಆ ರೀತಿ ನೋಡಿಕೊಂಡು ಹಾಲು ಸೇರಿಸಿದರೆ ಸಾಕು. ನೋಡಿ ಇವಾಗ ಸಖತ್ತಾಗಿರುವಂತಹ ಟೇಸ್ಟಿ ಆಗಿರುವಂತಹ ರಾಗಿ ಮಿಲ್ಕ್ ಶೇಕ್ ರೆಡಿ ಆಗಿದೆ. ಈ ರೀತಿ ಮಾಡಿಕೊಟ್ರೆ ರಾಗಿ ಯಾರು ತಿನ್ನಲ್ವೋ ಖಂಡಿತ ಕೇಳಿ ಕೇಳಿ ಕುಡಿತಾರೆ. ಮಕ್ಕಳಿಗಂತೂ ಅದೇ ರೀತಿ ಹೆಲ್ದಿ ಆಗಿರುತ್ತೆ. ಸೊ ಮಿಸ್ ಮಾಡಬೇಡಿ. ಒಂದ್ಸಲ ಈ ರೀತಿ ರಾಗಿ ರೆಸಿಪಿ ಮಾಡಿ ನೋಡಿ. ಮನೇಲಿ ದಿನ ಮಾಡಬೇಕಾಗುತ್ತೆ, ಆ ರೀತಿ ಇರುತ್ತೆ. ಸೊ ಮಿಸ್ ಮಾಡಬೇಡಿ, ಟ್ರೈ ಮಾಡಿ, ಟೇಸ್ಟ್ ಮಾಡಿ, ಹೇಗಾಗಿದೆ ಅಂತ ಫೀಡ್ಬ್ಯಾಕ್ ತಿಳಿಸೋದಕ್ಕೂ ಮರಿಬೇಡಿ. ಫಸ್ಟ್ ಟೈಮ್ ಚಾನಲ್ ನೋಡೋರು ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಫೇಸ್ಬುಕ್ ಪೇಜಲ್ಲಿ ವಿಡಿಯೋ ನೋಡ್ತಿದ್ರೆ ಪೇಜ್ ಫಾಲೋ ಮಾಡೋದಕ್ಕೂ ಮರಿಬೇಡಿ. ಓಕೆ, ಥ್ಯಾಂಕ್ ಯು.